ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಪ್ಷನ್ ಟ್ಯೂನರ್. ನಮ್ಮ ವಿಡಿಯೋ ನೋಡಿ ನೀವೇನಾದರೂ ಟ್ರೇಡ್ ಮಾಡಿದರೆ ಖಂಡಿತ ನೀವು ಒಳ್ಳೆ ಪ್ರಾಫಿಟಲ್ಲೇ ಇರ್ತಾ ಇದ್ರಿ. ಪ್ರತಿ ದಿನ ಕೂಡ ನಮ್ಮ ಲೆವೆಲ್ಗಳು ಪರ್ಫೆಕ್ಟ್ ವರ್ಕ್ ಆಗ್ತವೆ. ನಾನಿವಾಗ ಬರೀ ಲೆವೆಲ್ಸ್ ಕೊಡ್ತಾ ಇಲ್ಲ, ಅದ್ರ ಜೊತೆಗೆ ಮಾರ್ಕೆಟ್ ಯಾವ ಥರ ವರ್ಕ್ ಆಗ್ಬೋದು ಅಂತ ಸ್ಟ್ರಕ್ಚರ್ ಕೂಡ ಕೊಡ್ತಾ ಇದ್ದೀನಿ. ನೋಡಿ ಇಲ್ಲಿ ಮಾರ್ಕೆಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ನಿನ್ನೆ ಹೇಳಿದ್ದೆ, ಅದೇ ಥರನೇ ಮಾರ್ಕೆಟ್ ಮೂವ್ ಆಗಿದೆ. ಇದು ಪ್ರೈಸ್ ಗ್ಯಾಪ್ ಡೌನ್ ಓಪನ್ ಸ್ಟ್ರಕ್ಚರ್ 1 ಅದೇ ಥರ ಆಗಿದೆಯಲ್ಲ ನೋಡಿ. ನಿನ್ನೆ ಕೂಡ ನಾನು ಇದೇ ಥರ ಸ್ಟ್ರಕ್ಚರ್ ಕೊಟ್ಟಿದ್ದೆ. ಅದು ಪ್ರೈಸ್ ಫ್ಲಾಟ್ ಓಪನ್ ಆದರೆ ಮಾರ್ಕೆಟ್ ಯಾವ ಥರ ಮೂವ್ ಮಾಡುತ್ತೆ ಅಂತ ನಾನು ಒಂದು ಸ್ಟ್ರಕ್ಚರ್ ಕೊಟ್ಟಿದ್ದೆ. ನಿನ್ನೆ ಕೂಡ 100% ವರ್ಕ್ ಆಗಿದೆ, ಇವತ್ತು ಕೂಡ 100% ವರ್ಕ್ ಆಗಿದೆ. ನೋಡಿ ನಮ್ಮ ಸ್ಟ್ರಕ್ಚರ್ ಯಾವ ಥರ ಅಂತ ಹೇಳಿದ್ದೆ. ಫ್ಲಾಟ್ ಗ್ಯಾಪ್ ಡೌನ್ ಓಪನ್ ಆದರೆ ಪ್ರೈಸ್ ಫಸ್ಟ್ ಹಿಂಗೆ ಮೇಲ್ಗಡೆ ಹೋಗುತ್ತೆ, ಆಮೇಲೆ ಕೆಳಗಡೆ ಬಂದು ಹಿಂಗೆ ಮೇಲೆ ಹೋಗುತ್ತೆ ಅಂತ ನಾನು ತೋರಿಸಿದ್ದೆ. ನಾನು ತೋರಿಸಿರೋದಕ್ಕಿಂತನೂ ಇನ್ನೂ ಪಾಯಿಂಟ್ ಜಾಸ್ತಿ ಮೇಲ್ಗಡೆ ಹೋಗಿದೆ. ಮೇಲ್ಗಡೆ ಹೋಗಿ ಇಲ್ಲಿ ರೆಸಿಸ್ಟೆನ್ಸ್ ಸಪೋರ್ಟ್ ತೊಗೊಂಡಿದೆ, ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ನಮ್ಮ ಸ್ಟ್ರಕ್ಚರ್ನ ನೋಡ್ಕೊಂಡು ನೀವು ಟ್ರೇಡ್ ಮಾಡಿದರೆ, ಈ ಸಪೋರ್ಟ್ ಹತ್ರ ಬೈ ಮಾಡಿದರೆ, ಸಪೋರ್ಟ್ ಹತ್ರ ಇಲ್ಲಿ ಬೈ ಮಾಡೋದಕ್ಕೆ ಎಷ್ಟೊಂದು ರೀಸನ್ ಇದೆ ನೋಡಿ. ಪ್ರತಿ ಒಂದೊಂದು ನಿಮಿಷದ ಕ್ಯಾಂಡಲಲ್ಲೂ ಬುಲ್ಲಿಶ್ ಕ್ಯಾಂಡಲ್ಗಳೇ ಆಗಿದೆ. ಫಸ್ಟ್ ಟೈಮ್ ಇದು ನಮ್ಮ ಡೈರೆಕ್ಟ್ ಸಪೋರ್ಟ್ ತೊಗೊಂಡ ತಕ್ಷಣ ಇದ್ರ ಕೆಳಗಡೆ ಬರಲೇ ಇಲ್ಲ. ಒಂದನೇದ್ದು. ಎರಡನೇದು ಏನಂತಂದರೆ ಇಲ್ಲಿ ಬುಲ್ಲಿಶ್ ಕ್ಯಾಂಡಲ್ ಎಷ್ಟು ಚೆನ್ನಾಗಿರೋ ಮಾರಾಬುಜು ಕ್ಯಾಂಡಲ್ ಆಗಿದೆ ನೋಡಿ 1 ನಿಮಿಷದಲ್ಲಿ. ಆಮೇಲೆ ಹ್ಯಾಮರ್ ಆಗಿದೆ, ಮತ್ತೆ ಬುಲ್ಲಿಶ್ ಕ್ಯಾಂಡಲ್, ಮತ್ತೆ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಆಗಿದೆ. ಈ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಒಂದೇ ನೋಡ್ಕೊಂಡು ನಾವು ಟ್ರೇಡ್ ಮಾಡಿದ್ರು ಮಿನಿಮಮ್ 100 ಪಾಯಿಂಟ್ಸ್ನ ನಾವು ಇಲ್ಲಿ ತೊಗೋಬೋದಾಗಿತ್ತು. ಇಲ್ಲಿಂದ ಈ ಇಲ್ಲಿವರೆಗೂ ಅಂದರೆ 100 ಪಾಯಿಂಟ್ಸ್ವರೆಗೂ ನಾವು ತೊಗೋಬೋದಾಗಿತ್ತು. ಆಪ್ಷನ್ ಚಾರ್ಟ್ ತೋರಿಸ್ತೀನಿ ನೋಡಿ. ಇದು 25,500 ಸಿ ಚಾರ್ಟ್. ಇದು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಇಲ್ಲಿದೆ. ಇಲ್ಲಿಂದ ಇಲ್ಲಿಗೆ ಒಂದು 10ರಿಂದ 12 ಪಾಯಿಂಟ್ ನಾವು ಸ್ಟಾಪ್ ಲಾಸ್ ಹಾಕಿ ನಾವು ಬೈ ಮಾಡಿದ್ರು 120ರಿಂದ 130 ಪಾಯಿಂಟ್ವರೆಗೂ ಹೋಗಿದೆ. ಅಷ್ಟು ಬೇಡ, ಬರೀ 100 ಪಾಯಿಂಟ್ ಕೂಡ ನಾವು ಆರಾಮಾಗಿ ಕ್ಯಾಶ್ ಮಾಡ್ಬೋದಾಗಿತ್ತು ಇಲ್ಲಿ ನಮ್ಮ ಸ್ಟ್ರಕ್ಚರ್ ಪ್ರಕಾರ. ಮತ್ತೆ ಏನು ಹೇಳಿದ್ದೆ ನಾನು, ಇಲ್ಲಿ ಮೇಲ್ಗಡೆ ಹೋಗಿ ಇಲ್ಲಿಗೆ ಸಪೋರ್ಟ್ ತೊಗೊಳುತ್ತೆ ಅಂತ ಹೇಳಿದ್ದೆ. ಈ ಸಪೋರ್ಟ್ ತೊಗೊಂಡಾಗಲೂ ಕೂಡ 100 ಪಾಯಿಂಟ್ ನಿಮಗೆ ಬೆನಿಫಿಟ್ ಆಗಿದೆ ನೋಡಿ. ಈ ಸಪೋರ್ಟ್ ಮುಖಾಂತರ ತೊಗೊಂಡ್ರು 100 ಪಾಯಿಂಟ್ ಬೆನಿಫಿಟ್ ಆಗಿದೆ. 100 ಪಾಯಿಂಟ್ವರೆಗೂ ಹೋಗಿದೆ. 100 ಬೇಡ ಅಂದ್ರೂ 80 ಪಾಯಿಂಟ್ನ ಆರಾಮಾಗಿ ನಾವು ಕ್ಯಾಶ್ ಮಾಡ್ಬೋದಾಗಿತ್ತು. 80 ಪಾಯಿಂಟ್ನ 180 ಪಾಯಿಂಟ್ ಅಂದರೆ ಎಷ್ಟಾಗುತ್ತೆ ಯೋಚನೆ ಮಾಡಿ. ನಮ್ಮ ಚಾರ್ಟ್ ನೋಡೋದ್ರಿಂದ ನಮ್ಮ ಲೆವೆಲ್ಸ್ನ ಅನಲೈಸ್ ಮಾಡಿರೋ ಕರೆಕ್ಟ್ ಲೆವೆಲ್ಸ್ನ ಅನಲೈಸ್ ಮಾಡಿರೋದನ್ನು ನೀವು ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ಇಷ್ಟೊಂದೆಲ್ಲ ನಿಮ್ಗೆ ಬೆನಿಫಿಟ್ ಆಗುತ್ತೆ. ಇಷ್ಟು ಸಾಕಲ್ವ ಮಾರ್ಕೆಟ್ನಲ್ಲಿ ಕರೆಕ್ಟಾಗಿ ಯಾವ ಥರ ಮೂಮೆಂಟ್ ಆಗುತ್ತೆ ಅಂತ ಮೂಮೆಂಟ್ ಹಿಡಿಯೋದಕ್ಕೆ ಇಷ್ಟು ನಿಖರವಾದಂಥ ಒಂದು ಮಾಹಿತಿ ಸಿಕ್ಕರೆ ಎಷ್ಟು ಟ್ರೇಡರ್ಸ್ಗೆ ಹೆಲ್ಪ್ ಆಗುತ್ತಲ್ವ. ಯಾರ್ಯಾರು ನಮ್ಮ ಈ ಸ್ಟ್ರಕ್ಚರ್ನ ನೋಡಿ ಟ್ರೇಡ್ ಮಾಡಿದಿರೋ ಅಥವಾ ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡಿದಿರೋ ಸರಿ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇಷ್ಟು ಒಳ್ಳೆ ಮಾರ್ಕೆಟ್ ಮಾಹಿತಿ ನಿಮಗೆ ಬೇರೆ ಯಾವ ಚಾನಲಲ್ಲೂ ಸಿಗೋದಿಲ್ಲ. ಬನ್ನಿ, ಬುಧವಾರ 18 ಫೆಬ್ರವರಿ ಮಾರ್ಕೆಟ್ ಹೇಗೆಲ್ಲ ಮೂವ್ ಆಗ್ಬೋದು ಅಂತ ನೋಡೋಣ. ಈ ವಿಡಿಯೋ ಯಾವುದೇ ಟ್ರೇಡ್ ಪ್ರಮೋಷನ್ ಅಲ್ಲ, ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಕೂಡ ಅಲ್ಲ. ಈ ವಿಡಿಯೋ ಕೇವಲ ಕಲಿಕೆಯ ಉದ್ದೇಶದಿಂದ ಕೂಡಿರುತ್ತೆ. ನಾವು ಮಾರ್ಕೆಟಿನ ನ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಮಾರ್ಕೆಟಿನ ಪ್ಯೂರ್ ಪ್ರೈಸ್ ಆ್ಯಕ್ಷನ್ ಬೇಸ್ ಮೇಲೇ ಟ್ರೇಡ್ ಮಾಡೋದು. ಪ್ರೈಸ್ ಹೇಗೆ ಮೂವ್ ಆಗುತ್ತೆ ಅದ್ರ ಜೊತೆಗೆ ನಾವು ಹೋಗ್ತೀವಿ ಅಷ್ಟೇ. ನಮ್ಮದೇ ಒಂದು ದಾರಿ ನಾವು ಕ್ರಿಯೇಟ್ ಮಾಡ್ಕೊಳ್ಳಲ್ಲ. ನಿನ್ನೆ ಒನ್ ಡೇ ಕ್ಯಾಂಡಲಲ್ಲಿ ಫುಲ್ ಇನ್ಗಲ್ಫಿಂಗ್ ಕ್ಯಾಂಡಲ್ ಆಗಿದೆ ಅಂದ್ಕೊಂಡು ಯಾರೆಲ್ಲ 26,000ವರೆಗೂ ಹೋಗ್ಬೋದು ಅಂತ ಅಂದ್ಕೊಂಡಿದ್ರು, ಇವತ್ತೇನಾಗಿದೆ ನೋಡಿ. ನಾನು ನಿನ್ನೆನೇ ಹೇಳಿದ್ದೆ ಮಾರ್ಕೆಟು ಇದನ್ನು ಈ ಲೆವೆಲ್ನ ಬ್ರೇಕ್ ಮಾಡಬೇಕು. 25,808 ಲೆವೆಲ್ನ ಬ್ರೇಕ್ ಮಾಡಿದಾಗಲೇ ಮಾರ್ಕೆಟಲ್ಲಿ ಪಾಸಿಟಿವ್ ಮೂಮೆಂಟ್ ಸಿಗೋದು ಅಂತ ಹೇಳಿ ನಿನ್ನೆನೇ ನಾನು ಹೇಳಿದ್ದೆ ನೋಡಿ. ಇವತ್ತು ಅದೇ ಲೆವೆಲಲ್ಲಿ ಎಷ್ಟು ಕರೆಕ್ಟ್ ಅಂದರೆ 25,760 ಈ ಲೆವೆಲ್ನ ಟಚ್ ಮಾಡಿ, ನಾನೇನು ಲೆವೆಲ್ನ ಚೇಂಜ್ ಮಾಡಿಲ್ಲ, ಹೆಂಗೆ ಟಚ್ ಮಾಡಿ ಕೆಳಗಡೆ ಬಂದಿದೆ ನೋಡಿ ಕರೆಕ್ಟಾಗಿ. ಇಷ್ಟು ಪರ್ಫೆಕ್ಟ್ ಲೆವೆಲ್ ಯಾರು ಕೊಡ್ತಾರೆ ಹೇಳಿ ನಿಮಗೆ? ಇದು ಬರೀ 1 ದಿವಸ 2 ದಿವಸದಲ್ಲ, ಪ್ರತಿ ದಿವಸನೂ ಇದೇ ಥರ ಆಗ್ತಾ ಇದೆ. ನೀವು ನನ್ನ ಹಳೆ ವಿಡಿಯೋನೆಲ್ಲ ನೋಡಿದ್ರೆ ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ಇಷ್ಟು ಪರ್ಫೆಕ್ಟ್ ಆಗಿರೋಂಥ ಲೆವೆಲ್ಗಳು ನೀವು ಮಿಸ್ ಆಗದೆ ಬೇಕು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾಳೆ ಯಾವ ಥರ ಆಗ್ಬೋದು ಅಂತ ನಿಮಗೆ ಇಮಿಡಿಯೇಟಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ವಿಡಿಯೋ ನೋಡಿ ನಾಳೆ ಮಾರ್ಕೆಟ್ನ ಅಬ್ಸರ್ವ್ ಮಾಡ್ಬೋದು, ಟ್ರೇಡು ಮಾಡ್ಬೋದು. ನಾಳೆ ನಮ್ಮ ಟ್ರೇಡ್ ಮಾಡೋದಕ್ಕೆ ಇಮಿಡಿಯೇಟ್ ಸಪೋರ್ಟ್ ಯಾವುದಿದೆ? 25,635 25,570 ಇಮಿಡಿಯೇಟ್ ಸಪೋರ್ಟ್ ಇದೆ. ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಡೈರೆಕ್ಟಾಗಿ ಇಲ್ಲಿ ಬಂದುಬಿಡ್ಬೋದು. ಇಲ್ಲಿ ಬಂದು ಏನಾದರೂ ಹೋಲ್ಡ್ ಮಾಡಿದರೆ ಪಾಸಿಟಿವ್ ಕ್ಯಾಂಡಲ್ಗಳು ಸ್ಟಾರ್ಟ್ ಆಯಿತು ಅಂತಂದರೆ ನೆಕ್ಸ್ಟ್ ನಮ್ಮ ಟಾರ್ಗೆಟು ಮತ್ತು ನಮ್ಮ ಫಸ್ಟ್ ರೆಸಿಸ್ಟೆನ್ಸ್ ಝೋನು 25,808ವರೆಗೂ
ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಸಸ್ಟೈನ್ ಆಗಬೇಕು. ಇಲ್ಲಿ ಸಸ್ಟೈನ್ ಆಗದೇನೆ ಕೆಳಗಡೆ ಹೋಯ್ತು ಅಂದರೆ ಮತ್ತೆ ಮಾರ್ಕೆಟ್ ಸ್ವಲ್ಪ ವೀಕ್ ಆಗುತ್ತೆ. ಫ್ಲಾಟ್ ಓಪನ್ ಆದರೆ ಇದು ನಮ್ಮ ಇಮಿಡಿಯೇಟ್ ಸಪೋರ್ಟ್ ಝೋನು. ಆಮೇಲೆ ಮೇಜರ್ ರೆಸಿಸ್ಟೆನ್ಸ್ ಝೋನ್ ಇರೋದು 25,760 ಇಂದ 25,808. ಇದು ಬ್ರೇಕ್ ಆದರೆ, ಇದೇನಾದರೂ ಬ್ರೇಕ್ ಆದರೆ ಫಸ್ಟು 25,900ನ ರೆಸಿಸ್ಟೆನ್ಸ್ ಇದೆ ಇಲ್ಲಿ, ಇದನ್ನು ಫೇಸ್ ಮಾಡಿ ಕೆಳಗಡೆ ಬಂದು ಮತ್ತೆ ಇಲ್ಲಿ ಹೋಲ್ಡ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಹೋಗುತ್ತೆ. ಇದು ಯಾವ ಥರ ಎಲ್ಲ ವರ್ಕ್ ಆಗ್ಬೋದು ಅನ್ನೋದನ್ನು ನಾನು ಮತ್ತೆ ಇವತ್ತು ಕೂಡ ಸ್ಟ್ರಕ್ಚರ್ ಕೊಡ್ತೀನಿ. ನಾಳೆ ನಾವು ಹೇಗೆಲ್ಲ ಟ್ರೇಡ್ ಮಾಡ್ಬೋದು, ಪ್ರೈಸ್ ಯಾವ ಕಡೆನಾದ್ರು ಓಪನ್ ಆಗಲಿ, ಎಲ್ಲಾದರೂ ಓಪನ್ ಆಗಲಿ, ಎಲ್ಲಿ ಓಪನ್ ಆದರೆ ನೆಕ್ಸ್ಟ್ ಮೂವ್ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಕ್ಲಿಯರ್ ಆಗಿ ಸ್ಟ್ರಕ್ಚರ್ ಮುಖಾಂತರನೇ ತಿಳಿಸ್ತೀನಿ. ಪ್ರೈಸ್ ಏನಾದರೂ ಫ್ಲಾಟ್ ಓಪನ್ ಆಯ್ತು ಅಂದರೆ, ಪ್ರೈಸು ಫ್ಲಾಟ್ ಓಪನ್ ಸಿನಾರಿಯೋ 1 ಫಸ್ಟ್ ಕೆಳಗಡೆ ಬರ್ಬೋದು. ಇಲ್ಲಿ ಓಪನ್ ಆಗಿ ಸೀದಾ ನಮ್ಮ 25,635 ಈ ಸಪೋರ್ಟ್ನ ತೊಗೊಂಡು ಮತ್ತೆ ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಝೋನ್ಗೆ ಹೋಗ್ಬೋದು. ಇದು ಫ್ಲಾಟ್ ಓಪನ್ ಸಿನಾರಿಯೋ 1. ಇಲ್ಲಿ ಬಂದ ತಕ್ಷಣ ಇವ್ರು ಹೇಳಿದ್ದಾರೆ ಇಲ್ಲಿ ಬಂದ ತಕ್ಷಣ ಹೋಗುತ್ತೆ ಅಂತಲ್ಲ, ಇಲ್ಲಿ ಕರೆಕ್ಟಾಗಿ ನಿಮಗೆ ಬುಲ್ಲಿಶ್ ಮೂಮೆಂಟ್ ಸಿಗಬೇಕು, ಬುಲ್ಲಿಶ್ ಕ್ಯಾಂಡಲ್ಗಳಾಗಬೇಕು. ಅಟ್ಲೀಸ್ಟ್ 1 ಮಿನಿಟ್ ಕ್ಯಾಂಡಲಲ್ಲಾದರೂ ಹಿಂದಿನ ರೆಡ್ ಕ್ಯಾಂಡಲ್ನ ಬ್ರೇಕ್ ಮಾಡಬೇಕು. ಆ ಥರ ಕ್ಯಾಂಡಲ್ಗಳು ಸಿಕ್ಕ ಮಾತ್ರ ಇದ್ರ ಕೆಳಗಡೆನೆ ಸ್ಟಾಪ್ ಲಾಸ್ ಹಾಕ್ಬಿಟ್ಟು ಬೈ ಮಾಡಬೇಕು. ಸ್ಟಾಪ್ ಲಾಸ್ ಇಲ್ದೇ ಟ್ರೇಡ್ ಮಾಡಲೇಬೇಡಿ. ಫ್ಲಾಟ್ ಓಪನ್ ಸಿನಾರಿಯೋ 2 ಇಲ್ಲಿ ಫ್ಲಾಟ್ ಓಪನ್ ಆಗಿ ಕೆಳಗಡೆ ಬರದೇನೆ ಮೇಲ್ಗಡೆನೇ ಹೋಯ್ತು ಅಂತಂದರೆ ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ 25,900 ಹತ್ರ ಒಂದು ಮೈನರ್ ಸಪೋರ್ಟ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಫೇಸ್ ಮಾಡಿ ವಾಪಸ್ ಇಲ್ಲಿ ಸಪೋರ್ಟ್ ಹತ್ರ ಬಂದು ಇದೇನಾಗುತ್ತೆ, ಇವಾಗ ನಮಗೆ ರೆಸಿಸ್ಟೆನ್ಸ್ ಸಪೋರ್ಟಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಟಚ್ ಮಾಡಿ ಅಥವಾ ಇದಕ್ಕಿಂತ ಸ್ವಲ್ಪ ಹಿಂಗೆ ಕೆಳಗಡೆ ಏನಾದರೂ ಬಂದು ಮೇಲ್ಗಡೆ ಮೇಜರ್ ರೆಸಿಸ್ಟೆನ್ಸ್ ಹತ್ರನೂ ಹೋಗ್ಬೋದು. ಆಮೇಲೆ ಪ್ರೈಸ್ ಗ್ಯಾಪ್ ಅಪ್ ಆಗ್ಬೋದು. ಗ್ಯಾಪ್ ಅಪ್ ಆದರೆ ಈ ನಮ್ಮ 25,808 ಮೇಲೆ ಏನಾದರೂ ಓಪನ್ ಆಯಿತು ಅಂದರೆ ಗ್ರೀನ್ ಕ್ಯಾಂಡಲ್ ಆಗಿ ಫಸ್ಟು ಎಲ್ಲೋಗುತ್ತೆ, ಕೆಳಗಡೆ ಬರದೇ ಇದ್ದರೆ ಅದಕ್ಕೆ ರೆಸಿಸ್ಟೆನ್ಸ್ ಇರೋದು ಫಸ್ಟು 25,900. ಈ 900 ರೆಸಿಸ್ಟೆನ್ಸ್ನ ಫೇಸ್ ಮಾಡಿ ಕೆಳಗಡೆ ಬಂದು ಇಲ್ಲಿ ಸಪೋರ್ಟ್ ತೊಗೊಂಡು ಅಥವಾ ಇವತ್ತಿನ ಕ್ಲೋಸಿಂಗ್ ಏನಿದೆ ಅದನ್ನು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ಬೋದು. ಇದು ಪ್ರೈಸ್ ಗ್ಯಾಪ್ ಅಪ್ ಸಿನಾರಿಯೋ 1. ಗ್ಯಾಪ್ ಅಪ್ ಸಿನಾರಿಯೋ 2 ಹೇಗಿರುತ್ತೆ ಅಂತ ನೋಡೋಣ. ಒಂದೇ ಸರಿ ಪ್ರೈಸ್ ಇಲ್ಲೇ ಓಪನ್ ಆಗ್ಬೋದು. ಎಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಏನಿದೆ ನಮ್ಮದು, ಮೇಜರ್ ರೆಸಿಸ್ಟೆನ್ಸ್ ಹತ್ರ ಇಲ್ಲಿ ಪ್ರೈಸ್ ಓಪನ್ ಆಗಿ ಕೆಳಗಡೆ ಬರುತ್ತೆ, ಕೆಳಗಡೆ ಬಂದು ಹಿಂಗೆ ಮೇಲ್ಗಡೆ ಹೋಗ್ಬೋದು. ಅಥವಾ ಇಲ್ಲೇ 900 ಇದೆ, ಇದನ್ನೇ ಸಪೋರ್ಟ್ ತೊಗೊಂಡು ಮೇಲ್ಗಡೆನೂ ಹೋಗ್ಬೋದು. ಈ ಥರ ಹೋಗೋದು ಕಡಿಮೆ, 90% ಏನಾಗುತ್ತೆ ಈ ಸಪೋರ್ಟ್ನ ತೊಗೊಳುತ್ತದು, ಈ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗುತ್ತೆ. ಇದು ಗ್ಯಾಪ್ ಅಪ್ ಸಿನಾರಿಯೋ 2. ಆಮೇಲೆ ಪ್ರೈಸ್ ಗ್ಯಾಪ್ ಡೌನ್ ಆದರೆ ಯಾವ ಥರ ಇರುತ್ತೆ, ಪ್ರೈಸ್ ಫ್ಲಾಟ್ ಓಪನ್ ಆಗಿ ಇಲ್ಲಿ ಸಪೋರ್ಟ್ ತೊಗೊಂಡು ಮತ್ತೆ ಇವತ್ತಿನ ರೆಸಿಸ್ಟೆನ್ಸ್ನ ಇಲ್ಲಿ ಫೇಸ್ ಮಾಡೋ ಸ್ಟಾರ್ಟ್ ಮಾಡ್ತಂದ್ರೆ, ಇವತ್ತಿನ ರೆಸಿಸ್ಟೆನ್ಸ್ನ ಫೇಸ್ ಮಾಡೋ ಸ್ಟಾರ್ಟ್ ಮಾಡಿದ್ರೆ ವಾಪಸ್ ಮತ್ತೆ ಕೆಳಗಡೆ ಬರುತ್ತೆ. ಇದನ್ನು ಬ್ರೇಕ್ ಮಾಡೋಕ್ಕಾಗಲಿಲ್ಲ ಅಂದರೆ ಮೇಲ್ಗಡೆ ಹಿಂಗೇನೆ ರೇಂಜ್ ಬೌಂಡ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ನಾಳೆ ಈ ಏರಿಯಾದಲ್ಲಿ. ಇದು ಗ್ಯಾಪ್ ಡೌನ್ ಸಿನಾರಿಯೋ 1. ಗ್ಯಾಪ್ ಡೌನ್ ಸಿನಾರಿಯೋ 2 ಹೇಗಿರುತ್ತೆ ನೋಡಿ. ಇದೇನಾದರೂ ನಮ್ಮ ಸೆಕೆಂಡ್ ಸಪೋರ್ಟ್ ಹತ್ರ ಓಪನ್ ಆಯಿತು ಅಂತಂದರೆ, ಸೆಕೆಂಡ್ ಸಪೋರ್ಟ್ ಹತ್ರ ಓಪನ್ ಆಗಿ ಸ್ಟ್ರಾಂಗ್ ಕ್ಯಾಂಡಲ್ ಇತ್ತು ಅಂದರೆ ಮೇಲ್ಗಡೆ ಹೋಗುತ್ತೆ. ಆಮೇಲೆ ನಮ್ಮ ಫಸ್ಟ್ ಸಪೋರ್ಟ್ ಏನಿದೆ ಅದನ್ನು ರೆಸಿಸ್ಟೆನ್ಸ್ ಆಗಿ ಫೇಸ್ ಮಾಡಿ ಕೆಳಗಡೆ ಬಂದು ಮತ್ತೆ ಸೆಕೆಂಡ್ ಸಪೋರ್ಟ್ನ ತಗೊಂಡು ಮೇಜರ್ ರೆಸಿಸ್ಟೆನ್ಸ್ವರೆಗೂ ಹೋಗ್ಬೋದು, 25,808ವರೆಗೂ ಹೋಗ್ಬೋದು. ಇವಿಷ್ಟು ನಾಳೆ ಮಾರ್ಕೆಟ್ನ ಬಿಹೇವಿಯರು. 90% ನಾನು ಕೊಟ್ಟಿರೋ ಸ್ಟ್ರಕ್ಚರ್ಗಳು 90% ವರ್ಕ್ ಆಗ್ತವೆ. ನೀವು ಹೇಗೆ ಟ್ರೇಡ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸಪೋರ್ಟ್ ಹತ್ರ ಬಂದಿದೆ, ನಾನು ಸ್ಟ್ರಕ್ಚರ್ ಪ್ರಕಾರನೇ ಬಂದಿದೆ, ಸಪೋರ್ಟ್ ಹತ್ರ ಬಂದಿದೆ ಅಂತ ಇಮಿಡಿಯೇಟಾಗಿ ಬೈ ಮಾಡಿಬಿಡೋದು, ದುಡ್ಡು ಹಾಳು ಮಾಡ್ಕೊಳ್ಳೋದು, ಆ ಥರ ಲಾಸ್ ಮಾಡ್ಕೊಳ್ಳೋದಲ್ಲ. ಅಲ್ಲಿ ಬಂದ ತಕ್ಷಣ ವೇಟ್ ಮಾಡಿ ಪಾಸಿಟಿವ್ ಮೂಮೆಂಟ್ ಕಾಣ್ತಾ ಇದೆಯೋ ಇಲ್ವೋ, ತನ್ನ ಹಿಂದ್ಗಡೆ ಇರೋಂಥ ರೆಡ್ ಕ್ಯಾಂಡಲ್ಗಳ ಮೇಲೆ ಪ್ರೈಸ್ ಹೋಗ್ತಾ ಇದೆಯೋ ಇಲ್ವೋ, ಅಥವಾ ಹಿಂದ್ಗಡೆ ಚಿಕ್ಕದಾಗಿ ಕ್ರಿಯೇಟ್ ಆಗಿರೋಂಥ ಒಂದು ಸ್ವಿಂಗ್ನ ಬ್ರೇಕ್ ಮಾಡಿ ಹೋಗ್ತಾ ಇದೆಯೋ ಇಲ್ಲೋ ಅಂತ ನೋಡಿಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ಮಾರ್ಕೆಟ್ನಲ್ಲಿ ಬಿಗ್ ಗ್ಯಾಪ್ ಅಪ್ ಅಥವಾ ಬಿಗ್ ಗ್ಯಾಪ್ ಡೌನ್ ಆದರೆ ನಮ್ಮ ಈ ಯಾವ ಲೆವೆಲ್ಗಳು ವರ್ಕ್ ಆಗಲ್ಲ, ಅದಕ್ಕೆ ಬೇರೆನೇ ಸ್ಟ್ರಕ್ಚರ್ ರೆಡಿ ಆಗಬೇಕಾಗತ್ತೆ. ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಮ್ಮ ಲೆವೆಲ್ಗಳು ಮೇಲೆ ನಮ್ಮ ಸ್ಟ್ರಕ್ಚರ್ ಎಷ್ಟು % ವರ್ಕ್ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನೆನಪಿರಲಿ, ಡಿಸಿಪ್ಲಿನ್ ಒಂದೇ ಮಾರ್ಕೆಟಿನ ಮೂಲ ಮಂತ್ರ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.